ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೇಲ್ಕೋಟೆ ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮನೆಯಲ್ಲೇ ಮಾಡೋದು ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಬೇಕು ಅಂತ. ಸೊ ನಮ್ಗೆ ಇದು ಮಾಡೋದಕ್ಕೆ ಸ್ವಲ್ಪ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಹೆಸರು ಕಾಳು, ಕೊಬ್ಬರಿ ಮತ್ತು ನೆನೆ ಮಾಡಿ ಇಟ್ಕೊಂಡಿರೋಂಥ ಹುಣಸೆಹಣ್ಣು ಮತ್ತು ಕಡಲೆಕಾಯಿ ಬೀಜ ಬೇಕು, ಮತ್ತು ಗುಂಟೂರು ಮೆಣಸಿನ್ಕಾಯಿ, ಬೇಡಗಿ ಮೆಣಸಿನ್ಕಾಯಿ 2 ಮಿಕ್ಸ್ ಇರಬೇಕು. ಒಂದು 100 ಗ್ರಾಮ್ ಆಗೋಷ್ಟು ಧನಿಯಾ ಬೇಕು. ಸೊ ಇದಿಲ್ಲಿ ಇಷ್ಟು ಐಟಮ್ಗಳು ಬೇಕಾಗುತ್ತೆ. ಸ್ವಲ್ಪ ಜೀರಿಗೆನೂ ಸಹ ಬೇಕು. ಇಷ್ಟು ಐಟಮ್ ಬೇಕು ಫ್ರೆಂಡ್ಸ್. ನಾನಿಲ್ಲಿ ಎಳ್ಳು ಮತ್ತು ಕರಿ ಮೆಣಸನ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಬೇಯಿಸ್ಕೆ ಅಲ್ಲ, ಅದು ಬೇಡ ಅಂತ. ಸೊ ಈಗ ನಾನು ಇಲ್ಲಿ ಒಂದೊಂದಾಗಿ ಎಲ್ಲ ಐಟಮ್ಗಳನ್ನ ಒಂಥರ ಗೋಲ್ಡನ್ ಬ್ರೌನ್ ಬರೋರಿ ಅಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಧನಿಯಾ ಫ್ರೈ ಮಾಡಿಕೊಂಡೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡೆ. ಸೊ ತೊಗರಿಬೇಳೆನೂ ಸ್ವಲ್ಪ ಹಾಕ್ತಿದ್ದೀನಿ ಅದಕ್ಕೆ. ಸೊ ಅದನ್ನು ಕ್ಲೀನಾಗಿ ಕಂದು ಬಣ್ಣ ಅಲ್ಲ, ಲೈಟ್ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೋಬೇಕು. ಹೆಸರುಬೇಳೆ ಸಹ ಹಾಕಿದ್ದೀನಿ. ಸೊ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ಫ್ರೆಂಡ್ಸ್ ಪುಳಿಯೋಗರೆ ಅಂದರೆ ಅದಕ್ಕೆ ಆದಂಥ ಬೇರೆ ಥರ ಫ್ಯಾನ್ ಫಾಲೋಯಿಂಗ್ಸ್ ಇದ್ದಾರೆ ಅನ್ಬೋದು. ತುಂಬ ಕ್ರೇಜ್ ಇರುತ್ತೆ. ನಾವು ದೇವಸ್ಥಾನಗಳಲ್ಲೇನಾದ್ರು ಹೋದರೆ ಪುಳಿಯೋಗರೆ ಅಂದರೆ 1ಕ್ಕೆ 2 ದೊನ್ನೆ ಬೇಕಾದ್ರೂ ಸಿಕ್ಕಿದ್ರೆ ತಿನ್ನೋ ಮಟ್ಟದಲ್ಲಿ ಅದ್ರ ಕ್ರೇಜ್ ಇರುತ್ತೆ. ಸೊ ಇದು ಒಬ್ಬೊಬ್ಬರು ಒಂದೊಂದು ಕರ್ನಾಟಕದ ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ರೀತಿ ಮಾಡ್ತಾರೆ. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಕಟ್ಟಾಗಬೇಕು, ಆ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ನಾನಿಲ್ಲಿ ಅದನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸೊ ನೀವೀಗ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇಲ್ಲಿ ಅದನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈಗ ಪೌಡ್ರ್ ಮಾಡ್ಕೊಂಡು ಈ ಪೌಡ್ರನ್ನ ಸೈಡಲ್ಲಿ ಇಟ್ಕೊಂಡು ಹುಣಸೆ ಹಣ್ಣನ್ನ ಕ್ಲೀನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ನಾವು ಪಕ್ಕದಲ್ಲಿ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಎಷ್ಟು ಹಾಕಿದ್ರೂ ಓಕೆ. ಜೀರಿಗೆ ಹಾಕ್ಕೋಬೇಕು. ಸೊ ಒಂದು ಸ್ವಲ್ಪ ಉದ್ದಿನಬೇಳೆ, ಚೂರು ಕಡಲೆಬೇಳೆ ಹಾಕ್ಕೋಬೇಕು, ಮತ್ತು ಕಡಲೆಕಾಯಿ ಬೀಜ. ಇಲ್ಲಿ ನಾವು ಕಡಲೆಕಾಳು ಸಹ ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಮೆಣಸಿನ್ಕಾಯಿನ, ಒಣಮೆಣ್ಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಕ್ಲೀನಾಗಿ ನಾವು ಫ್ರೈ ಮಾಡ್ಕೋಬೋದು, ಗೋಲ್ಡನ್ ಫ್ರೈ ಮಾಡ್ಕೋಬೇಕು. ಸೊ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪೇ ಸಹ ಇಲ್ಲಿ ನಮ್ಮ ಪುಳಿಯೋಗರೆಗೆ ಮೇಯ್ನ್ಲಿ ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ, ಒಳ್ಳೆ ಘಮ ಸಹ ಕೊಡುತ್ತೆ ಕರಿಬೇವಿನ ಸೊಪ್ಪು. ಸೊ ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಕೂದಲಿಗೆ, ಸ್ಕಿನ್ಗೆ ಎಲ್ಲ ಒಳ್ಳೆಯದು. ಸೊ ನನಗೆ ಹುಣಸೆಹಣ್ಣು ರಸ ಹಾಕೋಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಯಾಕಂದರೆ ಹುಣಸೆಹಣ್ಣು ರಸ ಹಾಕಿದಾಗ ಅದು ಮೈ ಮೇಲೆಲ್ಲ ಆರಬಾರ್ದು ಅನ್ನೋ ರೀತಿ. ಸೊ ಅದಕ್ಕೆ ಅದು ಆರಬಾರ್ದು ಅಂದರೆ ನಾವು ಮೊದಲೇ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಸೊ ಹುಣಸೆಹಣ್ಣು 2-3 ಸರಿ ಕ್ಲೀನಾಗಿ ನೀರಲ್ಲಿ ಕಿವುಚ್ಕೊಂಡು ನಾವು ಅದರ ರಸನ ಉಪಯೋಗಿಸ್ಕೋಬೇಕು. ಸೊ ನೀವೀಗ ನೋಡ್ಬೋದು ಫ್ರೆಂಡ್ಸ್ ನಾನು ಯಾವ ರೀತಿ ಅದರ ಇದು ಮಾಡಿದ್ದೀನಿ ಅಂತ. ಸೊ ಮತ್ತೆ ಇನ್ನೊಂಚೂರು ಹುಣಸೆಹಣ್ಣು ಮಿಕ್ಕೊಂಡಿತ್ತು, ಅದನ್ನು ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಒಂದು ಕುದಿ ಬರೋ ರೀತಿ ಅದನ್ನು ನೋಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕು. ಸೊ ನಮ್ಮ ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಾನಿಲ್ಲಿ ನಾವು ಮಾಡ್ಕೊಂಡಿದ್ವಲ್ಲ ಪೌಡರ್, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಸೊ ಇದು ಎಲ್ಲ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಜಾಸ್ತಿ ಖಾರ ಇಲ್ಲದೆ ಇರೋದ್ರಿಂದ ಎಲ್ಲ ಹಾಕ್ಕೋತಾ ಇದ್ದೀನಿ. ಸೊ ನಾವು ಜಾಸ್ತಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ವಯಸ್ಸಾದವರು ಮಕ್ಕಳನ್ನ ಗಮನದಲ್ಲಿಟ್ಟು ಮಾಡಬೇಕಾಗುತ್ತೆ. ಸೊ ಜಾಸ್ತಿ ಖಾರ ಎಲ್ಲ ಹಾಕಲ್ಲ, ನನ್ನ ಅಡುಗೆನಲ್ಲಿ ತುಂಬ ಕಮ್ಮಿ ಖಾರ ಇರುತ್ತೆ. ಸೊ ಇದನ್ನು 10 to 20 ಮಿನಿಟ್ಸ್ ನಾವು ಇದನ್ನು ಇದು ಮಾಡ್ಕೋಬೇಕು. ಅದು ಫುಲ್ ಗಟ್ಟಿಗೆ ಬರಬೇಕು, ಆವಾಗಲೇ ಅದು ಚೆನ್ನಾಗಿರುತ್ತೆ. ಕೊನೆಯದಾಗಿ ಉಪ್ಪು ಮತ್ತು ಬೆಲ್ಲ ಹಾಕ್ಕೋತಾ ಇದ್ದೀನಿ. 2 ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವೀಗ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ. ಪುಳಿಯೋಗರೆ ಗೊಜ್ಜು ಏನಪ್ಪ ಅಂದರೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಎಷ್ಟು ಹೊತ್ತು ತನಕ ನಾವು ಅದನ್ನು ಬಿಸಿ ಮಾಡಿ ಅದನ್ನ ಫುಲ್ ಟೈಟಾಗಿ ಮಾಡ್ತೀವೋ ಗೊಜ್ಜನ್ನ, ಅಷ್ಟು ಅದು ನಮಗೆ ಒಳ್ಳೆ ರುಚಿ ಕೊಡುತ್ತೆ. ಸೊ ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ಕೋಬೇಕು. ಸೊ ಈ ರೀತಿ ಇರುತ್ತೆ. ನನಗೆ ಈ ರೆಸಿಪಿ ನನಗೆ ಮೇಲ್ಕೋಟೆಯಲ್ಲಿ ಒಬ್ಬರು ಇದ್ದಾರೆ. ಸೊ ಅವರೀಗ ಸದ್ಯಕ್ಕಿಲ್ಲ ಅವರು. ಸೊ ಅವರಿಂದ ನಾನು ಕಲ್ತ್ಕೊಂಡಿದ್ದೆ
ಯಾವ ರೀತಿ ಮಾಡೋದು ಅಂತ. ಸೊ ಅದು ಅವರು ಇದರಲ್ಲಿ ಒಂದು ಸ್ವಲ್ಪ ಎಳ್ಳು ಇಂಥ ಬಿಳಿ ಎಳ್ಳು ಎಲ್ಲ ಹಾಕ್ತಿದ್ರು ಲಾಸ್ಟಲ್ಲಿ. ಸೊ ನಾನು ಅದೆರಡು ಎಳ್ಳು ಮತ್ತು ಮೆಣಸು ಸ್ಕಿಪ್ ಮಾಡಿದ್ದೀನಿ ಅಂತ ಆಗಲೇ ಹೇಳಿದ್ದೀನಿ. ಇವೆರಡು ಐಟಮ್ ಬಿಟ್ಟು ಇನ್ನು ಬಾಕಿ ಎಲ್ಲ ಹಾಕಿದ್ದೀನಿ. ಸೊ ಇದು ಫೈನಲಿ ಇದ್ರ ಟೇಸ್ಟು ಸಹ ನಾವು ಯಾರಾದ್ರು ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ತಿಂದಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೇಮ್ ಟು ಸೇಮ್ ಅದೇ ಟೇಸ್ಟ್ ಬಂದಿದೆ. ನನಗೂ ಆಶ್ಚರ್ಯ ಆಗೋಯಿತು ತಿಂದ ಮೇಲೆ. ಸೊ ಆ ಥರ ಟೇಸ್ಟ್ ಇದೆ ಫ್ರೆಂಡ್ಸ್ ಇದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇದೆಲ್ಲ ಆದಮೇಲೆ ಅದನ್ನ ತಣ್ಣಗೆ ಮಾಡಿ ಒಂದು ಏರ್ ಟೈಟ್ ಇರುವಂಥ ಒಂದು ಬಾಕ್ಸ್ ಒಳಗಡೆ ಅದನ್ನು ಹಾಕೋಬೇಕು. ಸೊ ನೋಡ್ಬೋದು, ಇದು ಮಿನಿಮಮ್ 1 ಮಂತ್ ಇಡ್ಬೋದು ಫ್ರೆಂಡ್ಸ್. ಇದನ್ನು ಫ್ರಿಜ್ಜಲ್ಲಿ ನಾವು 1 ಮಂತ್ ಆರಾಮಾಗಿ ಇಟ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇಲ್ಲೊಂದು ಸ್ವಲ್ಪ ಗೊಜ್ಜನ್ನ ತೊಗೊಂಡು ನಾನು ಅದಕ್ಕೊಂಚೂರು ಎಣ್ಣೆ ಮಿಕ್ಸ್ ಮಾಡಿ ರೈಸ್ ಜೊತೆ ಇದು ಮಾಡ್ತೇನೆ. ಇಲ್ಲಿ ನಾನು ನೀರು ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಅದು ಕಲಿಸೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದರೆ ನೀವು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ಸೊ ಈ ಥರ ನೀರು ಮಿಕ್ಸ್ ಮಾಡಿ ಅದನ್ನ ಬಿಸಿ ಮಾಡಿ ಆಮೇಲೆ ರೈಸ್ ಮಿಕ್ಸ್ ಮಾಡ್ಬೋದು. ಸೊ ನಾನಿಲ್ಲಿ ಅದನ್ನು ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಗಾರ್ನಿಷಿಂಗ್ ಒಂದು ಕೊತ್ತಂಬರಿ ಸೊಪ್ಪು ಬೇಕು. ಸೊ ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ನಮ್ಮ ಪುಳಿಯೋಗರೆ ಅಂತ. ಸೊ ಈ ಪುಳಿಯೋಗರೆಗೆ ಒಂದು ಮೊಸರನ್ನ ಇಲ್ಲಾಂದರೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ನಾನು ಚಟ್ನಿ ಮಾಡಿಲ್ಲ, ಯಾಕಂದರೆ ಇಷ್ಟು ಮಾಡೋ ಅಷ್ಟೊತ್ತಲ್ಲಿ ನನಗೊಂದು ಸ್ವಲ್ಪ ಟೈಮ್ ಹಿಡಿತು. ಸೊ ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ನಾನು ಯಾವ ರೀತಿ. ಹಲೋ ಫ್ರೆಂಡ್ಸ್, ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಸೊ ಇಷ್ಟೋ ತನಕ ನೋಡಿದ್ರಲ್ಲ ನಾನು ಯಾವ ರೀತಿ ಒಂದು ಬ್ರಾಹ್ಮಿಣ್ಸ್ ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆನ ಹೇಗೆ ಮಾಡಿದೆ ಅಂತ. ಸೊ ನೀವು ಸಹ ಇದನ್ನು ಆರಾಮಾಗಿ ಮನೇಲಿ ರೆಡಿ ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್ ಯಾವ ರೀತಿ ಗೊಜ್ಜು ಮಾಡಿದೆ. ಸೊ ನಾನು ಇದರಲ್ಲಿ ಕರಿಮೆಣಸು ಮತ್ತು ಎಳ್ಳು ಇದನ್ನೆಲ್ಲ ಉಪಯೋಗಿಸಿಲ್ಲ, ಯಾಕಂದರೆ ಬೇಸಿಗೆ ಇರೋದ್ರಿಂದ ಅದು ಬೇಡ ಅಂತ. ಸೊ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಬನ್ನಿ ಟೇಸ್ಟ್ ನೋಡೋಣ ನಾವು ಮಾಡಿರೋಂತಹ ಗೊಜ್ಜು ಯಾವ ರೀತಿ ಇದೆ ಅಂತ. ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ. ಇದು ಕಲರ್ ಸ್ಟ್ರಕ್ಚರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಸಹ ತುಂಬ ಚೆನ್ನಾಗಿದೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.